ಇನ್ನು ದರ್ಶನ್ ಕೇಸ್ನಲ್ಲಿ ಸಚಿವರ ಒತ್ತಡಕ್ಕೆ ಸಿಎಂ ಸಿದ್ದರಾಮಯ್ಯ ಡೋಂಟ್ ಕೇರ್ ಅಂದಿದ್ದಾರೆ. ಏನೇ ಇದ್ರೂ ಕೂಡ ತನಿಖೆ ಆಗ್ಲಿ ಅಂತ ಸಿಎಂ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಯಾವ ಒತ್ತಡಕ್ಕೂ ಕೂಡ ಮಣಿಯೋದಿಲ್ಲ, ನೋ ಕಾಂಪ್ರಮೈಸ್ ಅಸ್ತ್ರವನ್ನ ಪ್ರಯೋಗ ಮಾಡಿದ್ದಾರೆ. ಏನೇ ಒತ್ತಡ ಹಾಕಿದ್ರು ಕೂಡ ಮಣಿಯೋದಕ್ಕಾಗಲ್ಲ. ಏನೇ ಇದ್ರೂ ಕೂಡ ತನಿಖೆ ನಡೀಲಿ, ಯಾವ ಒತ್ತಡವೂ ಕೂಡ ಇಲ್ಲಿ ನಡೆಯೋದಿಲ್ಲ. ನೋ ಕಾಂಪ್ರಮೈಸ್ ಅನ್ನುವಂಥ ಅಸ್ತ್ರವನ್ನ ಸಿಎಂ ಸಿದ್ದರಾಮಯ್ಯನವರು ಬಳಕೆ ಮಾಡ್ತಾ ಇರುವಂತದ್ದು. ತನಿಖೆ ಸಮರ್ಪಕವಾಗಿ ನಡೀತಾ ಇದೆ. ಸರಿ ತಪ್ಪು ಯಾವುದು ಏನು ಅಂತ ಗೊತ್ತಾಗ್ಲಿ. ಯಾರೊಬ್ಬರ ರಕ್ಷಣೆಗೂ ಕೂಡ ನಾವು ನಿಲ್ಲೋದು ಬೇಡ ಅನ್ನುವಂಥ ಸಂದೇಶವನ್ನ ಸಿಎಂ ಸಿದ್ದರಾಮಯ್ಯನವರು ಖಡಕ್ ಆಗಿ ರವಾನೆ ಮಾಡಿದ್ದಾರೆ. ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ ದಿಟ್ಟ ಹೆಜ್ಜೆಯನ್ನ ಇಡ್ತಾ ಇರುವಂತ ಸರ್ಕಾರ ಈಗಾಗಲೇ SPP ವಕೀಲರ ಬದಲಾವಣೆಗೆ ಸಂಬಂಧಪಟ್ಟಂತೆ ಒಂದಷ್ಟು ಒತ್ತಡ ಏನು ಕೇಳಿ ಬರ್ತಾ ಇತ್ತಲ್ಲ, ಅದು ಯಾವ ಒತ್ತಡಕ್ಕೂ ಕೂಡ ಮಣಿಯೋದಿಲ್ಲ ಅಂತ ಸಿಎಂ ಸಿದ್ದರಾಮಯ್ಯನವರೇ ಈಗ ಮೆಸೇಜ್ ಪಾಸ್ ಮಾಡಿದ್ದಾರೆ. ಅದರಲ್ಲೂ ಕೂಡ ಯಾರ ರಕ್ಷಣೆಯೂ ಈ ಕೇಸ್ನಲ್ಲಿ ಆಗಬಾರ್ದು. ತನಿಖೆ ಸಮರ್ಪಕವಾಗಿ ನಡೀತಾ ಇದೆ, ಅದೇ ರೀತಿಯಾಗಿ ನಡೆದುಕೊಂಡು ಹೋಗ್ಲಿ, ನಾವು ಇದರಲ್ಲಿ ಹಸ್ತಕ್ಷೇಪ ಮಾಡೋದಿಲ್ಲ. ಸರ್ಕಾರ ಇದಕ್ಕೆ ಸಂಬಂಧಪಟ್ಟಂತೆ ಸೂಕ್ತ ತನಿಖೆಗೆ, ಸಮರ್ಪಕ ತನಿಖೆಗೆ ಸಹಕಾರವನ್ನು ಕೊಡುತ್ತೆ ಹೊರತು ಅದನ್ನು ಬಿಟ್ಟು ಸಚಿವರೋ ಬೇರೆ ಯಾರೋ ಮಂತ್ರಿಗಳು ಶಾಸಕರು ಒತ್ತಡ ಹೇರಿದ್ರು ಅಂತ ಯಾವುದೇ ಬದಲಾವಣೆಗಳಾಗಲ್ಲ. ತನಿಖೆ ಸರಿಯಾದ ಹಾದಿಯಲ್ಲಿ ಸಾಗ್ತಾ ಇದೆ, ಅದೇ ರೀತಿಯಲ್ಲಿ ತನಿಖೆ ಆಗಲಿ, ನಾವು ಯಾರ ರಕ್ಷಣೆಯನ್ನು ಮಾಡೋದಿಲ್ಲ ಅಂತ ಸಿಎಂ ಸಿದ್ದರಾಮಯ್ಯನವರು ಈಗ ಖಡಕ್ ಆಗಿ ಮೆಸೇಜ್ ಅನ್ನ ಪಾಸ್ ಮಾಡಿದ್ದಾರೆ. ಹಾಗಾಗಿ ಈ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಸರ್ಕಾರ ದಿಟ್ಟವಾದ ಹೆಜ್ಜೆಯನ್ನ ಇಡ್ತಾ ಇದೆ ಅಂತ ಕೂಡ ಸಾರ್ವಜನಿಕ ವಲಯದಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಗ್ತಾ ಇದೆ. ಯಾಕೆಂದ್ರೆ SPP ವಕೀಲರು ಏನಾದರೂ ಚೇಂಜ್ ಆಗ್ತಾರ ಅನ್ನುವಂಥ ಚರ್ಚೆ ಆಗ್ತಾ ಇತ್ತಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಸಿದ್ದರಾಮಯ್ಯನವರು ಕೂಡ ರಿಯಾಕ್ಷನ್ ಕೊಟ್ಟರು. ಆ ಸಂದರ್ಭದಲ್ಲಿ ಹೇಳಿದ್ದಾರೆ ಕೂಡ, ಇದಕ್ಕೆ ಯಾವುದೇ ರೀತಿಯ ಬದಲಾವಣೆಯನ್ನು ಕೂಡ ನಾವು ಮಾಡೋದಕ್ಕೆ ಹೋಗಲ್ಲ. SPP ವಕೀಲರು ಪ್ರಸನ್ನ ಕುಮಾರ್ ಅವರೇನಿದ್ದಾರೆ ಸಮರ್ಪಕವಾಗಿ ವಾದ ಮಂಡನೆ ಮಾಡ್ತಿದ್ದಾರೆ. ಈ ಕಡೆ ಪೊಲೀಸರು ಕೂಡ ತನಿಖೆಯನ್ನು ಸರಿಯಾಗಿ ನಡೆಸ್ತಾ ಇದ್ದಾರೆ. ಇದೇ ರೀತಿ ನಡೆದುಕೊಂಡು ಹೋಗ್ಲಿ, ನಾವು ಇದರಲ್ಲಿ ಮೂಗು ತೂರಿಸಲ್ಲ, ಯಾವುದೇ ರೀತಿಯಾಗಿ ಬದಲಾವಣೆ ನಾವು ಮಾಡೋದಕ್ಕೆ ಹೋಗಲ್ಲ ಅಂತ ಸಿದ್ದರಾಮಯ್ಯ ಮತ್ತೆ ನಿನ್ನೆ ಗೃಹ ಸಚಿವರಾಗಿರುವಂತಹ G. ಪರಮೇಶ್ವರ್ ಅವರು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಕೊಟ್ಟಿದ್ರು.